ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲಿದ್ದು ಒಂದು ಫೋರ್ಡ್ ಫಿಯೆಸ್ಟಾ ಸಿಂಗಲ್ ಗಾಡಿ ಶೋರೂಮ್ ಕಂಡೀಷನ್ ಅಂತ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬಲ್ಲಿ ನೋಡ್ತಿರೋರಿಗೆ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಆಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ ಅಲ್ಲಿ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಫೋರ್ಡ್ ಫಿಯೆಸ್ಟಾ. ಫೋರ್ಡ್ ಫಿಯೆಸ್ಟಾನಾ? ಹೌದು, ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಬರುತ್ತೆ ಅದು. ಓಕೆ, ಡೀಸೆಲ್ ಪೆಟ್ರೋಲ್ ಸರ್ ಅದು? ಸರ್ ಡೀಸೆಲ್ ಅದು. ಹಾಂ. 2014 ಮಾಡಲು, ಸಿಂಗಲ್ ಓನರ್. ಸಿಂಗಲ್ ಓನರ್ ಅಂದರೆ ನಿಮ್ದೇನಾ ಗಾಡಿ? ಹೌದೌದು, ಓಕೆ. ನಾವು ಡಾಕ್ಟ್ರು. ಹಾಂ ಹಾಂ. ಎಷ್ಟು ಓಡಿ ಸರ್ ಗಾಡಿ? ಸರ್ ಒಂದು ಚಿಲ್ಲರೆ ಓಡೈತೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ನಾವು ಶೋರೂಮ್ ಅಲ್ಲೇ ಮಾಡಿಸಿರೋದು. ಹಾಂ ಹಾಂ. ಇರೋದು ಇವಾಗ ರೀಸೆಂಟ್ ಅಲ್ಲಿ 1,30,000 ಖರ್ಚು ಮಾಡಿರೋದು. ಅಂದ್ರೆ 4 ಎಕೋಮಾ ಟೈರ್, ಹೊಸ ಟೈರ್ ಹಾಕ್ಸಿರೋದು. ಓಕೆ. ಅದು ಬ್ರಾಡ್ ಟೈರ್, ಸ್ಪೋರ್ಟ್ಸ್ ಟೈರ್ ಬರುತ್ತಲ್ಲ ಆ ಥರ ಹಾಕ್ಸಿರೋದು. ಹ್ಞೂ. ಮತ್ತೆ ಆಂಪ್ ಊಫರ್, JBL ಊಫರ್, ಆಂಪ್ 4 ಚಾನಲ್ ಆಂಪ್, 2 ಎರಡು ಆಂಪ್ ಇದೆ. ಮತ್ತೆ ಮೈನರ್ ಸಿಸ್ಟಮ್, ಮೈನರ್ ಸ್ಪೀಕರ್ ಎಲ್ಲ ಚೇಂಜ್ ಮಾಡಿ, ಮತ್ತೆ ಫ್ರಂಟ್ ಹೊಸ ಗ್ಲಾಸ್ ಹಾಕ್ಸಿರೋದು. ಓಕೆ ಓಕೆ. ಫ್ರಂಟ್ ಹೊಸ ಗ್ಲಾಸ್ ಅಂದ್ರೆ ಇವಾಗ ತುಂಬಾ ಡಿಮ್ ಆಗ್ಬಿಟ್ಟಿರುತ್ತೆ. ಇಷ್ಟು ವರ್ಷ ಆಗಿರುತ್ತಲ್ಲ, ಹ್ಞೂ. 11 ವರ್ಷ ಆಗಿರುತ್ತೆ, ಡಿಮ್ ಆಗಿರುತ್ತೆ. ಅದು ಚೇಂಜ್ ಮಾಡಿಸಿದೀನಿ. ಮತ್ತೆ 1 ತಿಂಗಳಾಯ್ತು ಹೊಸ ಬ್ಯಾಟ್ರಿ. ಹ್ಞೂ. ಮತ್ತೆ ಫ್ರೆಶ್ ಇನ್ಶೂರೆನ್ಸ್ ಮಾಡಿ 5 days 6 days ಆಗಿದೆ. ಓಕೆ. ಏನೆಲ್ಲ ಒರಿಜಿನಲ್ ಪೇಂಟ್ ಇದೆ ಸರ್? ಎಲ್ಲ ಒರಿಜಿನಲ್ ಪೇಂಟ್. ಅವ್ರು ಬೇಕಾದ್ರೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ತಗೊಂಡು ನೋಡ್ಕೋಬಹುದು. ಗಾಡಿ ನಂಬರ್ ಹೊಡೆದು ಶೋರೂಮ್ ಕಮ್ಮಿ ಹೋದ್ರೆ ಹಿಸ್ಟ್ರಿ ತೆಗೆದ್ರೆ ಎಲ್ಲ ಒಂದಿನ ನಾನು ಹೊರಗಡೆ ಮಾಡಿಸಿಲ್ಲ. ಹ್ಞೂ. ಹೌದು, ಒಂದು ರಿಲೇ ಕಿಟ್ಟು ಕೂಡ, ಹೆಡ್ಲೈಟ್ ರಿಲೇ ಕಿಟ್ಟು 6,000 7,000 ಸಮಥಿಂಗ್. ಅದು ಹೊರಗಡೆ 1,500-2,000 ಆಗುತ್ತೆ. ಅದನ್ನು ಕೂಡ ಶೋರೂಮ್ ಅಲ್ಲೇ ಮಾಡಿಸಿರೋದು. ಎಲ್ಲ ನಾನು ಮಾಡಿಸ್ಕೊಂಡಿದ್ದೀನಿ. ಹ್ಞೂ. A to Z ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ. ಮತ್ತೆ ಟೈರ್ ಹಾಕ್ಸಿ ಒಂದು 500 ಕಿಲೋಮೀಟರ್ ಓಡಿಸಿದ್ದೀನಿ ಅಷ್ಟೇ. 600 ಎಲ್ಲ ಹೊಸ ಟೈರ್, 4 ಹೊಸ ಟೈರ್. 36,500 4 ಟೈರ್ಗೆ. ಹ್ಞೂ ಹ್ಞೂ. ಅದು ಬ್ರಾಡ್ ಟೈರ್, ದೊಡ್ಡ ಗೊತ್ತಿದೆ, ಸ್ಪೋರ್ಟ್ಸ್ ಟೈರ್ ಬರುತ್ತಲ್ಲ ಆ ಥರ ಹಾಕ್ಸಿರೋದು. ಓಕೆ ಸರ್, ಅಂದರೆ ಈಗ ತೊಗೊಳೋರಿಗೆ ಗಾಡಿ ಖರ್ಚು ಏನಿಲ್ಲ ಅಂತ ಹೇಳ್ತಿದ್ರು? 50 ಪೈಸೆ ಏನೂ ಇಲ್ಲ, ಎಂಥದ್ದು ಇಲ್ಲ. ನಾವು ಮಾಡ್ತೀವಿ, ನಮಗೋಸ್ಕರ ಮಾಡಿಸ್ಕೊಂಡಿದ್ದು. ನಾವು ಮಾರೋದಕ್ಕೆ ಅಂತ ಆಗಿದ್ರೆ ನಾವು ಮಾಡಿಸ್ತಾ ಇರಲಿಲ್ಲ. ಹ್ಞೂ ಹ್ಞೂ. ನಮಗೆ ಅಂತ, ಯಾಕಂದ್ರೆ ಬ್ಯಾಟ್ರಿ ಚೆನ್ನಾಗಿತ್ತು. ಬ್ಯಾಟ್ರಿ ಫಸ್ಟೇ ಚೆನ್ನಾಗಿತ್ತು. ಅಂದ್ರೆ ಆಂಪ್ ಊಫರ್ ಹಾಕಿದ್ಮೇಲೆ ಪವರ್ ಬ್ಯಾಟ್ರಿ ಬೇಕಲ್ವಾ, 10,500 ಕೊಟ್ಟು ಪವರ್ ಬ್ಯಾಟ್ರಿ ಹಾಕ್ಸಿರೋದು. ಹ್ಞೂ ಹ್ಞೂ ಹ್ಞೂ. ಒಂದು ಸ್ವಲ್ಪ ಅಂದ್ರೆ ಆಮ್ರೆನ್ ಬ್ಯಾಟ್ರಿಲಿ ಪವರ್ ಬರುತ್ತೆ. ಅಂದ್ರೆ ಇಲ್ಲ ಅಂದ್ರೆ ಅದು ಬರೀ ಓನ್ಲಿ ಕಂಪ್ನಿ ಅದು ಏನ್ ಕೊಟ್ಟಿರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಮಾತ್ರ ಕೊಟ್ಟಿರ್ತಾರೆ ಅಷ್ಟೇ. ಹ್ಞೂ. ಆಂಪ್ ಊಫರ್ ಎಲ್ಲ ತಡೆಯಲ್ಲ. ಹೌದು ಹೌದು. ಅದಕ್ಕೆ ನಾವು ಪವರ್ ಬ್ಯಾಟ್ರಿ 10,500 ಕೊಟ್ಟು ಹಾಕ್ಸಿರೋದು. ಓಕೆ. ಈ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್? ಅದು ಮೈಸೂರು ಅದು ಮಣಿಪಾಲ್ ಹಾಸ್ಪಿಟಲ್ ಹತ್ರ. ಮೈಸೂರು ಮಣಿಪಾಲ್ ಹಾಸ್ಪಿಟ್ಲಾ? ಹಾಂ. ಓಕೆ. ಪ್ರೈಸ್ ಏನು ಹೇಳ್ತೀರಾ ಗಾಡಿಗೆ? ಸರ್ ನಾವು 280 ಹೇಳ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ನಿಮ್ಮ ಚಾನಲ್ಸ್ ಕಡೆಯಿಂದ ಬಂದ್ರೆ. ಆದ್ರೆ ಹಂಗಿದೆ ಗಾಡಿ. ನಾವೇಕಂದ್ರೆ 2014 ಮಾಡಲು, ಸಿಂಗಲ್ ಓನರ್ ಗಾಡಿ. ಕಂಡೀಷನ್ ಶೋರೂಮ್ ಕಂಡೀಷನ್ ಹೇಗಿದೆ ಆ ಕಂಡೀಷನ್ ಅಲ್ಲಿ ಇದೆ. ₹1 ಖರ್ಚಿಲ್ಲ, ತಗೊಂಡೋಗಿ ನೆಮ್ಮದಿಯಾಗಿ ಓಡಿಸ್ಬೋದು. ಓಕೆ ಓಕೆ. ಮತ್ತೆ ನಾವು ಶೋರೂಮ್ ಇಂದ, ಅವ್ರ ಶೋರೂಮ್ ಅಲ್ಲೇ ಮಾಡಿಸೋದಾದ್ರೆ ಇನ್ನೂ 1 ಲಕ್ಷ ಇಂಜಿನ್ ವಾರಂಟಿ ಇದೆ. ಹ್ಞೂ. ಶೋರೂಮ್ ಅಲ್ಲೇ ಅವ್ರು ಕಂಟಿನ್ಯೂ ಮಾಡಬೇಕು, ಅವರೆಲ್ಲ ಮಾಡಿಸ್ಕೊಂಡು ಹೋಗಂಗಿಲ್ಲ ಯಾರೇ ತಗೊಂಡ್ರು. ವಾರಂಟಿ 1 ಲಕ್ಷ ಇಂಜಿನ್ ವಾರಂಟಿ ಇರುತ್ತೆ. ಓಕೆ. ಹೌದು. ಸರಿ ಸರ್, ನಂಬರ್ ಇದೆ ಹಾಕಿಲ್ಲ? ಹಾಂ, ನಂಬರ್ ಇದೆ ಹಾಕಿರಿ ಸರ್. ಸರಿ ಸರ್, ಓಕೆ.